ಸಿಎಂ ವಿರುದ್ಧ ಕೇಳಿ ಬಂದಿರುವಂತಹ ಮೂಡಾ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಟ್ವಿಸ್ಟ್ ಒಂದನ್ನು ಕೊಟ್ಟಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು. ಸಿಎಂ ವಿರುದ್ಧ ಮೂಡಾ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರನ್ನ ಭೇಟಿಯಾಗಿರುವಂತಹ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯ ಸಮೇತ ಲೋಕಾಯುಕ್ತಕ್ಕೆ ಮತ್ತೊಂದು ದೂರನ್ನು ಕೊಟ್ಟಿದ್ದಾರೆ. ಈ ಮೂಲಕ ಸಿಎಂ ವಿರುದ್ಧದ ಮೂಡಾ ಹಗರಣದ ವಿಚಾರಕ್ಕೆ ಮತ್ತೊಂದು ಟ್ವಿಸ್ಟ್. ಹೋರಾಟವನ್ನು ನಿಲ್ಲಿಸಬೇಕು ಅಂಥೇಳಿ ಸಿದ್ದರಾಮಯ್ಯನವರ ಇಬ್ಬರು ಆಪ್ತರು ಆಮಿಷವನ್ನು ಒಡ್ಡಿದ್ರು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ಫುಟೇಜ್ ಅನ್ನು ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡಿ ಮತ್ತೊಂದು ದೂರನ್ನು ದಾಖಲು ಮಾಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು. ಈ ಮೂಲಕ ಸಿಎಂ ವಿರುದ್ಧದ ಮೂಡಾ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡಿರುವಂತಹ ಸಿಸಿಟಿವಿ ಫುಟೇಜ್ ಇದೆ, ನೀವು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇಬ್ಬರ ಹೆಸರನ್ನು ಪ್ರಸ್ತಾಪಿಸಿ ದೂರನ್ನು ದಾಖಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತಕ್ಕೆ ಈ ಮೂಲಕ ಮತ್ತೊಂದು ದೂರನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಸಿಎಂ ವಿರುದ್ಧ ಮೂಡಾ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಒಂದು ಕಡೆ ಇಡಿ ಇನ್ವೆಸ್ಟಿಗೇಷನ್, ಮತ್ತೊಂದು ಕಡೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರುವಂತಹ ಇಬ್ಬರು ಸ್ನೇಹಮಯಿ ಕೃಷ್ಣ ಅವರನ್ನು ಭೇಟಿ ಮಾಡಿ ಅವರಿಗೆ ಆಮಿಷವನ್ನು ಒಡ್ಡಿದ್ರು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಫುಟೇಜ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ. 13/12/2024 ನಾನು ಮೋಡ ಬಳಿ ಇದ್ದಾಗ ನನಗೆ ಪರಿಚಯ ಇರತಕ್ಕಂಥ ಶ್ರೀ ವಿಜಯ ವಾಹಿನಿಯ ಮಾಲೀಕರಾದ ಶ್ರೀನಿಧಿಯವರು ನನ್ನನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ. ಅವ್ರ ಜೊತೆ ಒಬ್ಬ ವ್ಯಕ್ತಿ ಬರ್ತಾರೆ. ಅವ್ರನ್ನ ಹರ್ಷ ಇವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವರು ಹೇಳ್ತಾರೆ. ಅವರು ನನ್ನ ಕಾಲಿಗೆ ಬೀಳೋಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಹಿಂದೆ ಸರಿತೀನಿ. ಆಮೇಲೆ ಕಾರಣ ಕೇಳಿದಾಗ ಅವರು ನಾನು ಪಾರ್ವತಿಯವರ ಪರವಾಗಿ ಬಂದಿದ್ದೀನಿ, ಅಂದರೆ ಸಿದ್ದರಾಮಯ್ಯವರ ಪತ್ನಿ ಶ್ರೀಮತಿ ಪಾರ್ವತಿಯವರ ಪರವಾಗಿ ಬಂದಿದ್ದೀನಿ. ಶ್ರೀಮತಿ ಪಾರ್ವತಿಯವರ ಆಗುಹೋಗುಗಳನ್ನು ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ಅವರು ತುಂಬ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ. ಅವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಊಟ ಮಾಡ್ತಿಲ್ಲ, ತುಂಬ ಚಿಂತೆ ಒಳಗಾಗಿದ್ದಾರೆ. ಅದನ್ನು ದಯವಿಟ್ಟು ಈ CBIಗೆ ಈ ಮೂಡಾ ಪ್ರಕರಣವನ್ನು CBIಗೆ ಕೊಡಿಸೋದು ಬೇಡ. ಆ ಅರ್ಜಿನ ವಾಪಸ್ ತಗೊಳ್ಳಿ. ಲೋಕಾಯುಕ್ತ ತನಿಖೆ ಏನು ನಡೀತಿದೆ ಆ ತನಿಖೆ ನಡೀಲಿ ಹಾಗೆ ಅಂತೇಳಿ ನನಗೆ ಹೇಳ್ತಾರೆ. ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಇಟ್ಟ ಜನ ಹಿಂದೆ ಇಡಲ್ಲ. ನಾನು ಹೋರಾಟನ ಮುಂದುವರಿಸಿ ಈ ಪ್ರಕರಣ CBI ಕೊಡಿಸ್ತೀನಿ ಅಂತ ಹೇಳಿದೆ. ಇಲ್ಲ, ಅಮ್ಮನವರು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ, ಅವರು ಅಮಾಯಕರು. ದೇವರಾಜು, ಮಲ್ಲಿಕಾರ್ಜುನ ಸ್ವಾಮಿ ಮತ್ತು CT ರವಿ ಕುಮಾರ್ ಇವರು ಈ ರೀತಿಯೆಲ್ಲ ಮಾಡಿ. ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. ಲೋಕಾಯುಕ್ತಕ್ಕೆ ಮತ್ತೊಂದು ದೂರನ್ನು ಕೊಟ್ಟ ಬಳಿಕ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಶ್ರೀನಿಧಿ ಮತ್ತು ಹರ್ಷ ಅನ್ನೋರು ನನ್ನ ಬಳಿ ಬಂದಿದ್ರು. ನೀವು ಮೂಡಾ ವಿರುದ್ಧ ಮಾಡ್ತಾ ಇರುವ ಹೋರಾಟ, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮಾಡ್ತಾ ಇರುವಂತಹ ಹೋರಾಟವನ್ನು ನಿಲ್ಲಿಸಿ ಅಂಥೇಳಿ ಆಮಿಷವನ್ನು ಒಡ್ಡಿದ್ರು. ಇವರು ಆಮಿಷವನ್ನು ಒಡ್ಡಿದ್ದಕ್ಕೆ ನನ್ನ ಬಳಿ ದಾಖಲೆಗಳಿದೆ, ಅವರು ಬಂದು ಹೋಗಿದ್ದಕ್ಕೆ CCTV ಫುಟೇಜ್ಗಳಿದೆ ಅಂಥೇಳಿ ಈಗ ಲೋಕಾಯುಕ್ತಕ್ಕೆ ಮತ್ತೊಂದು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಮೂಲಕ ಸಿಎಂ ವಿರುದ್ಧದ ಮೂಡಾ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ಸ್ನೇಹಮಯಿ ಕೃಷ್ಣ ಅವರನ್ನ ಶ್ರೀನಿಧಿ ಮತ್ತು ಹರ್ಷ ಭೇಟಿಯಾಗಿರುವಂತಹ CCTV ಫುಟೇಜನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದೇ ಫುಟೇಜನ್ನು ಈಗ ಲೋಕಾಯುಕ್ತಕ್ಕೂ ಕೂಡ ಸಬ್ಮಿಟ್ ಮಾಡಿದ್ದಾರೆ. ನನ್ನ ಮೇಲೆ ಪ್ರಭಾವ ಬೀರುವ, ನನಗೆ ಆಮಿಷ ಒಡ್ಡುವಂತಹ ಕೆಲಸ ಇವರಿಂದ ಆಗಿದೆ ಎನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಜೊತೆಗೆ ನನಗೆ ಕಾಲಿಗೂ ಕೂಡ ಬೀಳ್ಲಿಕ್ಕೆ ಬಂದಿದ್ರು ಅನ್ನೋದನ್ನು ದೂರುದಾರ ಪ್ರಸ್ತಾಪಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಮೂಡಾ ಕೇಸ್ನಲ್ಲಿ ಈಗ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಈ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಪ್ರಸ್ತಾಪಿಸ್ತಾ ಇರುವಂತಹ ಶ್ರೀನಿಧಿ, ಹರ್ಷ ಯಾರು, ಅವ್ರಿಗೂ CMಗೂ ಇರುವಂತಹ ಲಿಂಕ್ ಏನು, ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಯಿತು ಅಂತ ಹೇಳಿ. ಅಧಿಕೃತವಾಗಿ ಶ್ರೀನಿಧಿ ಇರ್ಬೋದು ಅಥವಾ ಹರ್ಷ ಇರ್ಬೋದು, ಯಾವತ್ತೂ ಕೂಡ ಸಿದ್ದರಾಮಯ್ಯನವರ ಮನೆಗಳ ಬಳಿಯಲ್ಲಿ ಅಥವಾ ಎಲ್ಲೂ ಕೂಡ ಕಾಣಿಸ್ಕೊಂಡವರಲ್ಲ. ಆದರೆ ಹರ್ಷ ಖುದ್ದಾಗಿ ಸ್ನೇಹಮಯಿ ಕೃಷ್ಣ ಅವರಿಗೆ ಹೇಳಿರುವಂಥದ್ದು, ತಾನು ಪಾರ್ವತಮ್ಮ ಸಿದ್ದರಾಮಯ್ಯನವರ ಸಹಾಯಕ ಆಪ್ತ ಇದ್ದೇನೆ, ಹಾಗಾಗಿ ನಾನು ಅಮ್ಮನವರ ಪರವಾಗಿ, ಅಮ್ಮನವರು
ಮೀನ್ಸ್ ಇಲ್ಲಿ ಪಾರ್ವತಮ್ಮದವರು ಅಮ್ಮನವರ ಪರವಾಗಿ ನಾನು ಬಂದಿದ್ದೀನಿ, ಅಮ್ಮನವರಿಗೆ ಈ ವಿಚಾರದಿಂದ ಬಹಳ ಮಾನಸಿಕವಾಗಿ ನೊಂದಿದ್ದಾರೆ, ಹಾಗಾಗಿ ತಾವು ಈ ಪ್ರಕರಣದಿಂದ ಹಿಂದೆ ಸರಿಬೇಕು, ನೀವು ಹಿಂದೆ ಸರಿಬೇಕು ಅನ್ನೋದಾದರೆ ನಿಮಗೆ ಅದು ಏನು ಬೇಕು ಹೇಳಿ ನಾವು ಕೊಡ್ತೇವೆ ಅನ್ನುವಂಥ ಆಫರನ್ನು ಹರ್ಷ ಮಾಡಿದ್ದಾರೆ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂಥದ್ದು. ಖುದ್ದು ಹರ್ಷ ಅವರು ಹೇಳ್ಕೊಂಡಿರುವಂಥದ್ದು, ಇದು ಅವರ ಆಪ್ತ ಸಹಾಯಕರು ಅಲ್ವೋ ಗೊತ್ತಿಲ್ಲ, ಆದರೆ ಖುದ್ದು ಹರ್ಷ ಹೇಳ್ಕೊಂಡಿರುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಬಳಿಯಲ್ಲಿ ನಾನು ಪಾರ್ವತಮ್ಮ ಸಿದ್ದರಾಮಯ್ಯನವರ ಆಪ್ತ ಸಹಾಯಕ ಅಂತ. ಜೊತೆಗೆ ಲೋಕಾಯುಕ್ತದಲ್ಲಿ ಬೇಕಾದರೆ ಕೇಸ್ ನಡೀಲಿ, ಆದರೆ ಈ ಪ್ರಕರಣವನ್ನು CBI ತನಕ ತೆಗೆದುಕೊಂಡು ಹೋಗೋದು ಬೇಡ, ಅದಕ್ಕೆ ಸಂಬಂಧಪಟ್ಟಂಥ ಅರ್ಜಿಯನ್ನು ವಾಪಸ್ ಪಡ್ಕೊಳ್ಳಿ. ನಾವು ಈಗಾಗಲೇ ಒಬ್ಬ ಹೋರಾಟಗಾರರನ್ನ ಈ ವಿಚಾರದಲ್ಲಿ 3 ಕೋಟಿ ರೂಪಾಯಿ ಹಣವನ್ನು ಮಾತನಾಡಿದ್ವಿ, ಅದರಲ್ಲಿ 1.5 ಕೋಟಿ ರೂಪಾಯಿ ಹಣವನ್ನು ನಾವು ಆಲ್ರೆಡಿ ಕೊಟ್ಟಿದ್ದೇವೆ ಅನ್ನುವಂಥಕ್ಕೆ ಸಂಬಂಧಪಟ್ಟಂಥ ಒಂದು ಏನು ಹಣದ ಚೀಲದ ಬ್ಯಾಗನ್ನು ಕೂಡ ಅವರಿಗೆ ತೋರಿಸಿ ಆಫರನ್ನು ಕೊಟ್ಟಿದ್ದಾರೆ. ಒಂದು ಹಂತದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಇದಕ್ಕೆ ನಿರಾಕರಿಸ್ತಾರೆ, ಆದರೆ ಮತ್ತೆ ಒಂದು ದಿನ ಬಿಟ್ಟು ಖುದ್ದು ಅವರಿಬ್ಬರನ್ನೇ ಸ್ನೇಹಮಯಿ ಕೃಷ್ಣ ಅವರ ಮನೆಯ ಬಳಿಗೆ ತೆರಳಿ ಅಲ್ಲಿ ಮಗನ ಮೂಲಕವಾಗಿ ಒತ್ತಡ ಏರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇದೆಲ್ಲದಕ್ಕೆ ಸಂಬಂಧಪಟ್ಟಂಥ CCTV ಫುಟೇಜಸ್ಸು ಜೊತೆಗೆ ಫೋನ್ ಕರೆ ಮಾಡಿದಂತಹ ಡೀಟೇಲ್ಸು ಎಲ್ಲದನ್ನು ಇಟ್ಕೊಂಡು ಈಗ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿರುವಂಥದ್ದು. ನಿನ್ನೆ ಇದೇ ದೂರನ್ನು ಇದೇ ರೀತಿಯಾದಂತಹ ದೂರು ಜೊತೆಗೆ CCTV ದೃಶ್ಯ ಎಲ್ಲವನ್ನು ಇಡಿಗೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ನೀಡಿದ್ದಾರೆ. ಅಲ್ಲಿಗೆ ಎಲ್ಲೋ ಒಂದು ಕಡೆಯಲ್ಲಿ ಹೋರಾಟವನ್ನು ಹತ್ತಿಕ್ಕುವಂಥದ್ದು ಅಥವಾ ಹೋರಾಟದಿಂದ ಸ್ನೇಹಮಯಿ ಕೃಷ್ಣ ಅವ್ರನ್ನ ಹಿಂದೆ ಸರಿಸುವಂಥ ಪ್ರಯತ್ನಗಳು ಶುರುವಾಗಿರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. CM ವಿರುದ್ಧದ ಮೂಡಾ ಕೇಸ್ಗೆ ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮತ್ತೊಂದು ಟ್ವಿಸ್ಟನ್ನು ಕೊಟ್ಟಿರುವಂಥದ್ದು. ನನ್ನ ಹೋರಾಟವನ್ನು ಹತ್ತಿಕ್ಕುವ, ನನ್ನ ಹೋರಾಟದಲ್ಲಿ ಹಿಂದೆ ಸರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಮಿಷಗಳನ್ನು ಒಡ್ಡುವಂತಹ ಕೆಲಸ ಆಗ್ತಾ ಇದೆ ಅಂಥೇಳಿ ಮತ್ತೊಂದು ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಕೂಡ ಸಬ್ಮಿಟ್ ಮಾಡಿರುವಂಥದ್ದು. ಈ ಮೂಲಕ ಮೂಡಾ ಕೇಸ್ನಲ್ಲಿ ಮತ್ತೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಹರ್ಷ ಮತ್ತು ಶ್ರೀನಿಧಿ ಎಂಬುವರು ಹಣದ ಆಮಿಷವನ್ನು ಒಡ್ಡಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಲೋಕಾಯುಕ್ತದಲ್ಲೂ ಕೂಡ ವಿಚಾರಣೆ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ CBIಗೆ ಅದು ಹೋಗುವ ಹಂತದಲ್ಲೂ ಕೂಡ ಇದೆ. ಈ ಹಂತದಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಗೆ ಕೆಲವೊಂದಿಷ್ಟು ಆಫರ್ಗಳು ಬರೋದಕ್ಕೆ ಶುರುವಾಗಿದೆ, ಅಂದರೆ ಆಮಿಷಗಳು ಬರೋದಕ್ಕೂ ಕೂಡ ಶುರುವಾಗಿದ್ದಾವೆ. ಈಗ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸ್ನೇಹಮಯಿ ಕೃಷ್ಣ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಇಷ್ಟು ದಿನ ಇಲ್ಲದೆ ಇದ್ದಂಥದ್ದು ಈಗೇನು ಶುರುವಾಗಿದೆ? ಸರ್, ಈ ಪ್ರಕರಣ CBIಗೆ ಹೋದರೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಈಗ ಆಮಿಷ ಒಡ್ಡು ಅಂತ ಬಂದಿದೆ. ಅವರು ಕೂಡ ನೇರವಾಗಿ ಏನು ಮಾತಾಡಬೇಕಾದ್ರೆ CBIಗೆ ಕೊಡೋದು ಬೇಡ, ಲೋಕಾಯುಕ್ತ ತನಿಖೆ ನಡೀಲಿ ಅಂತ ಇದು ಮಾಡ್ತಾರೆ ಸರ್. ಅಂದರೆ ವಾಸ್ತವಾಂಶ 13ನೇ ತಾರೀಕು ನಾನು ಮೂಡಾ ಹತ್ರ ಇದ್ದಾಗ ನನಗೆ ಪರಿಚಯ ಇರ್ತಕ್ಕಂಥ ಶ್ರೀನಿಧಿ ಅವರು ಭೇಟಿ ಮಾಡಬೇಕು ಅಂತ ಬಂದಾಗ ಅವ್ರ ಜೊತೆ ಒಬ್ಬ ವ್ಯಕ್ತಿ ಬಂದರು. ಅವ್ರು ಪರಿಚಯ ಮಾಡಿಕೊಂಡು ಇವರು ಹರ್ಷ ಅಂತೇಳಿ ನಿಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಹೇಳಿದಾಗ ಏನು ವಿಷಯ ಅವರು ನಂಗೆ ಕಾಲಿಡಕ್ಕೆ ಬಂದರು. ಸೊ ನನಗೆ ಯಾಕೆ ಕಾಲಿಡ್ತದೆ ಹಾಗೆ ನಾನು ಹಿಂದೆ ಸರ್ದು ಇದು ಮಾಡಿದಾಗ, ಇಲ್ಲ ನಾನು ಪಾರ್ವತಿ ಅಮ್ಮನ ಪರವಾಗಿ ಬಂದಿದ್ದೀನಿ, ಈ ಪಾರ್ವತಿ ಅಮ್ಮರು ತುಂಬ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ, ದಯವಿಟ್ಟು ನೀವು ಈ ಪ್ರಕರಣ CBI ಕೊಡಿಸ್ಬೇಡಿ, ಲೋಕಾಯುಕ್ತ ತನಿಖೆ ನಡೀತೆ ನಡೀಲಿ, ನಿಮಗೆ ಎಷ್ಟು ದುಡ್ಡು ಬೇಕು ಕೇಳಿ ನಾವು ಕೊಡಿಸ್ಕೊಡ್ತೀವಿ ಹಾಗೆ ಅಂತ ಹೇಳಿದ್ರು. ನಾನು ಅದಕ್ಕೆಲ್ಲ ಇದು ಮಾಡಲ್ಲ ಸರ್, ನಾನು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೀನಿ, ನಾನು ಮುಂದೆ ಇಟ್ಟ ಜನ ಹಿಂದೆ ಇಡಲ್ಲ ಹಾಗೆ ಅಂತ ಹೇಳಿದ್ಮೇಲೆ, ಇಲ್ಲ ಸರ್ ಇದರಲ್ಲಿ ಅಮಾಯಕರು ಅಮ್ಮ ತುಂಬ ಅಮಾಯಕರು, ಅವ್ರಿಗೇನು ವಿಚಾರ ಗೊತ್ತಿಲ್ಲ, ದೇವರಾಜು, CT ರವಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಈ ಥರ ಮಾಡಿದ್ದಾರೆ ಹಾಗೆ ಅಂತ ಹೇಳಿದಾಗ, ಹಾಗಾದ್ರೆ ಒಂದು ಕೆಲಸ ಮಾಡಿ ಅವ್ರ ವಿರುದ್ಧ ಪಾರ್ವತಿಯರಿಗೆ ದೂರು ಕೊಡೋಕ್ಕೆ ಹೇಳಿ, ನನಗೇನು ಗೊತ್ತಿಲ್ಲ ಈ ರೀತಿ ನನಗೆ ವಂಚನೆ ಮಾಡಿದ್ದಾರೆ ಅಂತೇಳಿ ಒಂದು ಪೊಲೀಸರು ದೂರು ಕೊಡೋಕ್ಕೆ ಅವ್ರು ತನಿಖೆ ಮಾಡಿದಾಗ ಸತ್ಯಾಂಶ ಈಚೆ ಬರ್ತಂತ ಹೇಳಿ ಹೇಳಿ ಕಳಿಸಿದೆ. ಮತ್ತು ನಾನು ಶ್ರೀನಿಧಿ ಅವರಿಗೆ ದಯವಿಟ್ಟು ಇನ್ನು ಮುಂದೆ ಇತ್ತೆಲ್ಲ ಕರ್ಕೊಂಬರ್ಬೇಡಿ ಅಂತೇಳಿ ಕೂಡ ಹೇಳಿದೆ. ಅದಾದ ಮಾರನೇ ದಿವಸ ನನ್ನ ಮೇಲೆ ಈ ಥರ KR ಪೊಲೀಸಲ್ಲಿ ಒಂದು ಸುಳ್ಳು ಪ್ರಕರಣ ದಾಖಲೆ ಮಾಡಿ ನಾನು ಬಂಧಿಸೋಕ್ಕೆ ಪ್ರಯತ್ನ ಪಡ್ತೇನೆ ಅಂದ್ಕೊಂಡು ಬಂದಾಗ, ಸೊ ನಾನು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಮ್ಮ ವಕೀಲರ ಭೇಟಿ ಬೆಂಗಳೂರಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ 15ನೇ ತಾರೀಕು ಭಾನುವಾರ ಬೆಳಗ್ಗೆ ಸುಮಾರು 10:30 ಸಮಯದಲ್ಲಿ ಇದೇ ಶ್ರೀನಿಧಿ ಮತ್ತು ಹರ್ಷನವರು ನಮ್ಮ ಮನೆ ಹತ್ರ ಬಂದು ನನ್ನ ಮಗನ ಭೇಟಿ ಮಾಡಿ, ನನ್ನ ಮಗನ ಜೊತೆ ಕೂಡ ಇದು ಮಾತಾಡಿ ನಿಮ್ಮ ಅಮ್ಮನ ಜೊತೆ ನಾವು ಮಾತಾಡಬೇಕು ಅವಕಾಶ ಮಾಡ್ಕೊಂಡು ಕೇಳಿದ್ರೆ ನನ್ನ ಮಗ ಅದಕ್ಕೆ ಒಪ್ಪಿಲ್ಲ. ಇಲ್ಲ ನಿಮ್ಮ ಅಮ್ಮನ ಹತ್ರ ಮಾತಾಡಿ ನಾವು ಕಾಲಿಗೆ ಬಿದ್ದು ನಮ್ಮ ಪಾರ್ವತಿಯವ್ರ ಪರವಾಗಿ ಕ್ಷಮೆ ಕೇಳ್ತೀನಿ, ಇದೊಂದು ಸಲ ಕೈ ಬಿಡೋಕ್ಕೆ ಹೇಳಿ ನಿಮ್ಮ ಅಪ್ಪನಿಗೆ, ನೀವು ಒತ್ತಡ ಹಾಕಿ ನಾವು ದುಡ್ಡು ಬೇಕಾದ್ರೆ ಕೊಡ್ತೀವಿ ಹೇಗೆ ಅಂತೇಳಿ ಮೇಡಮ್, ಇಲ್ಲ ನಮ್ಮ ಅಪ್ಪ ಅದಕ್ಕೆಲ್ಲ ಒಪ್ಪಲ್ಲ, ನಾವು ಕುಂಗು ಅದೆಲ್ಲ ಇಷ್ಟ ಅಲ್ಲ ಸರ್, ದಯವಿಟ್ಟು ಇದೆಲ್ಲ ಮಾತಾಡಿ ನೀವೇನಿದ್ರೆ ನಮ್ಮ ಅಪ್ಪನ ಹತ್ರ ಮಾತಾಡಿ ಅಂತ ಹೇಳಿದ್ರೆ, ಆಮೇಲೆ ಅವನ್ನ ಕಾರಲ್ಲಿ ಕರ್ಕೊಂಡು ಕೂರಿಸ್ಕೊಂಡು ಈ ಥರ ಗಂಗರಾಜ್ ಅವರ ಜೊತೆ ಮಾತಾಡಿದ್ದೀವಿ, ಅವ್ರಿಗೆ 3 ಕೋಟಿ ರೂಪಾಯಿ ಮಾತಾಡಿ ಅವ್ರಿಗೆ ಆಗಲೇ 1.5 ಕೋಟಿ ಕೊಟ್ಟಿದ್ದೀವಿ ಅಂತೇಳಿ ಅವ್ರ ಮೊಬೈಲಲ್ಲಿದ್ದಂಥ ಒಂದು ಬ್ಯಾಗಲ್ಲಿ ದುಡ್ಡಿದ್ದಂಥ ಒಂದು ವೀಡಿಯೋನು ಕೂಡ ತೋರಿಸಿದ್ರೆ, ನಿಮ್ಮ ಅಪ್ಪನಿಗೂ ಈ ಥರ ದುಡ್ಡು ಕೊಡ್ತೀವಿ, ನೀವು ಮಾತಾಡಿ ನಾವು ಈ ಥರ ಪಾರು ತುಂಬ ಸಮಸ್ಯೆ ಆಗಿದೆ ಹಾಗೆ ಅಂತೇಳಿ ಅದೇ ರೀತಿ ಮಾಡಿದ್ರು. ಅದಕ್ಕೆ ನನ್ನ ಮಗ ಒಪ್ಪದೇ ಇದ್ದಾಗ
ಆಯಿತು ಅದೇನು ನೀವು ಉಂಟು ನಮ್ಮ ಅಪ್ಪ ಉಂಟು ಸರ್, ನಾವು ಅದೆಲ್ಲ ಬಗ್ಗೆ ಮಾತಾಡೋಣ, ನಮ್ಮ ತಾಯಿನ ಕೂಡ ಒಪ್ಕೊಳ್ಳಲ್ಲ ಅಂತೇಳಿ ಹೇಳಿದ್ಮೇಲೆ ಆಯ್ತು ನಿಮ್ಮ ಅಪ್ಪ ಬಂದಮೇಲೆ ಮಾತಾಡ್ತೀನಿ ಅಂತೇಳಿ ನನ್ನ ಮಗನ ಫೋನ್ ನಂಬರ್ ತೊಗೊಂಡೋಗಿ ಆಮೇಲೆ ಫೋನ್ ಮಾಡಿ ನನ್ನ ಬಗ್ಗೆ ವಿಚಾರಣೆ ಮಾಡಿದ್ರು. ಸೊ ಎಲ್ಲ ವಿಚಾರ ನನಗೆ ನಿನ್ನೆ ನನ್ನ ಮಗನಿಂದ ಗೊತ್ತಾದಮೇಲೆ ಸೊ ನನ್ನ ಬೆಂಗಳೂರಲ್ಲಿದ್ದ ಸಂದರ್ಭದಲ್ಲಿ ನಾನು ಇಡಿಗೆ ಈ ಬಗ್ಗೆ ದೂರನ ಕೊಟ್ಟಿದ್ದೀನಿ. ಸೊ ಇವತ್ತು ಲೋಕಾಯುಕ್ತರಿಗೆ ಮತ್ತು ಪೊಲೀಸ್ ಕಮಿಷನರ್ಗೆ ದೂರನ ಕೊಡ್ತಾ ಇದ್ದೀನಿ. ಅಂದರೆ ಈಗ ಪ್ರಮುಖವಾಗಿ ಯಾರವರು ಶ್ರೀನಿಧಿ ಅಂದರೆ ಯಾರು ಅಂತ ಹೇಳಿದ್ರು ಸರ್? ಸರ್ ಶ್ರೀ ವಿಜಯ ವಾಹಿನಿ ಇಂಥ ವಾಹಿನಿಯವರ ಮುಖ್ಯಸ್ಥರವರು. ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು. ಈ ವಿಚಾರದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.